ನಮಸ್ಕಾರ ಸ್ನೇಹಿತರೆ, ನಾನು ಬಂದಿದ್ದೀನಿ ಇವಾಗ ನಮ್ಮ ಮುದ್ದು ವೀರಪ್ಪ ಆಸ್ಪತ್ರೆ ಪಕ್ಕದಲ್ಲಿ. ತಮ್ಮ ಹೆಸರು ಸರ್? ಸತೀಶ್ ಅವರು ನನಗೆ ಕರೆ ಮಾಡಿದ್ರು, ಒಂದು ಹಾವು ಬಂದ್ಬಿಟ್ಟದೆ ಅಂತ. ಯಾವ ಅಂತ ನೋಡಿದಾಗ ಅದು ತೋಳ್ಗಾವು. ಅದನ್ನ ಕೆಲವರು ಕಟ್ನಾವು ಅಂತ ಹೇಳ್ತಾರಲ್ಲ, ಅದು ತೋಳ್ಗಾವು. ಮೊಬೈಲ್ ಕೊಡಿ ನೋಡಿ, ಸ್ವಲ್ಪ ಜಾಗ ಸಿಕ್ಕಿದ್ರು. ಇದು ರಾತ್ರಿ ಸಂಚಾರಿ, ರಾತ್ರಿ ಹೊತ್ತು ಬೇಟೆಯಾಡೋಕ್ಕೋಸ್ಕರ ಬಂದ್ಬಿಡುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಹೆದರ್ಕೋ ಅಂತ ಇದ್ದಿಲ್ಲ. ನೋಡಿ, ಇದು ತೋಳದಾವು, ಕಾಮನ್ ಉಲ್ಫ್ ಅಂತಾರೆ ಇಂಗ್ಲೀಷಲ್ಲಿ. ಕಚ್ಚುತ್ತೆ. ನಾನ್ ವೆನಮ್ ಅಂದ್ರೆ ಪಾಯ್ಸನ್. ನಮಗೆ ಅಭ್ಯಾಸ ಅದು. ಇದು ತೋಳದಾವು. ಬನ್ನಿ ಇದನ್ನ ಇವಾಗ ಪ್ಯಾಕ್ ಮಾಡೋಣ. ಇಂಥ ಹಾವುಗಳು ಕಚ್ಚಿದಾಗ ಏನು ಭಯ ಪಡೋದು ಅಂಥದ್ದೇನು ಇಲ್ಲ. ಕೆಲವರು ಕಟ್ನಾವು ಅಂತ ಮೂಢನಂಬಿಕೆ ಇದು ಮಾಡ್ತಾರೆ. ಇದು ಬಂದು ತೋಳದಾವು, ನಾನ್ ವೆನಮ್ ಸ್ನೇಕ್, ಕನ್ನಡದಲ್ಲಿ ತೋಳದಾವು. ಹೋಗುತ್ತೆ ಅದಕ್ಕೂ ಭಯ ಅಲ್ವಾ, ಹೊಡೆದಾಕ್ಬಿಡ್ತಾರೆ ಅಂತ. ಅದರಿಂದ ಆದಷ್ಟು ಮನೆಗಳ ಹತ್ರ ದಯವಿಟ್ಟು ಶೂಗಳೇನಾದ್ರು ಮಡಗಿದ್ರೆ ಒದ್ರ ಹಾಕೊಳ್ಳಿ. ಯಾಕಂತಂದ್ರೆ ತುಮಕೂರಲ್ಲಿ ಪಾಪ ಒಂದು ಹುಡುಗ, ಒಂದು 3 ತಿಂಗಳು 7 ವರ್ಷದ ಹುಡುಗ, 3ನೇ ಕ್ಲಾಸು, ನಾಗರಾವ್ ಕಚ್ಚಿ ಶೂಲಿತ್ತು ಹಾವು. ಆದಷ್ಟು ಮನೆಗಳ ಹತ್ರ ಮಕ್ಕಳಿಗೆ ಶೂ ಏನಾದ್ರು ಹಾಕ್ಬೇಕು ಅಂದ್ರೆ ಸ್ವಲ್ಪ ನೋಡಿ ಮಾಡಿ. ಹಂಗೆ ನಮ್ಮ ವಿಡಿಯೋ ನೋಡ್ತಾ ಇರಿ.